ಚಿಕ್ಕಮ್ಮ ನಾನು ಹೋಗಿ ಬರ್ತೇನೆ. ಮತ್ತು ಅಲ್ಲಿ ಅತ್ತಿಗೂ ಹುಷಾರಿಲ್ಲ, ಹಾಗಾಗಿ ನಿನ್ನೆ ಹೋಗಬೇಕು ಅಂತ ಅಂದ್ಕೊನಿ, ಆದರೆ ಆಗಲಿಲ್ಲ. ಅಮ್ಮು ಆಕೆ ಈಗ ಹೋಗಿದ್ದಾಳೆ. ಅಲ್ಲಿನ್ನ ಏನೇನು ಆಗ್ತದೋ ಏನೋ, ಆಕೆ ತಾನಾಗೆ ಹೇಳಿ ಬಂದಾಳಲ್ಲ, ನಡೀತೈತಿ. ಹೋದ್ರೆ ಅವ್ರೇನು ಇದನ್ನು ಮಾಡ್ತಿಲ್ಲ ಅಂತ ಅನ್ಸತಿ. ಆದ್ರೆ ಅಂಕಿತನ ನಾನು ನೋಡ್ದೆ ಹೋಗಕತ್ತನಲ್ಲ, ಅದಕ್ಕೆ ಬೇಜಾರಾಗತ್ತೈತಿ. ಹೋಗ್ಬೇಕಂತ ಅಂದ್ಕೊನಿ, ಆದ್ರೆ ಏನು ಮಾಡೋದು ಈಗ? ನನಗೂ ಅತ್ತೆ ಅಂತಕ್ಕೆ ಹೋಗ್ಲೇಬೇಕು. ಅದಕ್ಕೆ ನಾನು ಹೋಗಿ ಬರ್ತೀನಿ ಚಿಕ್ಕಮ್ಮ. ಅಪ್ಪಂಗೆ ಹೇಳೇನೋ, ಬಂದ್ಮೇಲೆ ಒಂದು ಸರಿ ಹೇಳು. ಸುಂದ್ರಿ, ನನಗೆ ಯಾಕೋ ಭಾಳ ಸಂಕಟ ಆಗತ್ತತ್ಲಿ. ಯಾರಿಗೆ ಹೇಳ್ಬೇಕಂತ ಗೊತ್ತಾಗ್ವಲ್ತು. ಇದ್ಯಾಕ ಒಂಥರ ಸಂಕಟ ಆಗತೈತಿ. ಏನು ಮಾಡಲಿ ನಾನು? ಒಂದು ತಿಳಿದಂಗೆ ಆಗೈತೆ ನನಗೆ. ತಲೆ ಕೆಟ್ಟು ಹೋಗೈತಿ. ಸಾಯಾರಂಗಾಗತ್ತತ್ಲಿ ಸುಂದ್ರಿ, ಸಾಯಾರಂಗಾಗತ್ತದ. ನೀ ನೋಡಿದ್ರೆ ಹೊಕ್ಕನಂತ ಅನ್ನಕತ್ತಿದಿ. ನಾನು ಹೆಂಗೆ ತಡ್ಕೊಲಿ ಅವ್ವ, ಹೆಂಗೆ ತಡ್ಕೊಲಿ? ಸಮಾಧಾನ ಇಲ್ಲಲೇ ಸುಂದ್ರಿ ನನಗೆ. ನನ್ನ ಮಗಂದ ಚಿಂತೆ ಆಗಿಬಿಟ್ಟತಿ. ಎಲ್ಲಿ ಅದಾನೋ, ಏನು ಮಾಡ್ಯಾನೋ, ತಿನ್ನೋ ಇಲ್ಲೋ ಒಂದು ಗೊತ್ತಿಲ್ಲ. ಅವಂದ ತಿಳಿಯಾಗ ಓಡಾಕತ್ ಬಿಟ್ಟತ್ ನನಗೆ. ಏನು ಮಾಡ್ಬೇಕಂತ ತಿಳಿದಂಗಾಗೈತಿ. ಏನು ಮಾಡೋದು? ಅದಕ್ಕೆ ಇಷ್ಟೊಂದು ಬೇಜಾರಾಗಿದ್ದಾರನ ನೋಡ್ರಿ ಚಿಕ್ಕಮ್ಮ. ಏನೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಮ್ಮಗೆ ಹೋಗಕ್ಕಾಕತಿ? ಅವನೇನೋ ಸಣ್ಣ ಹುಡುಗನ, ದೊಡ್ಡವಾಗ್ಯಾನ, ಮತ್ತು ಮದುವೆಯಾಗಿ ಮಗು ಆಗತೈತಿ. ಇಷ್ಟಾದ್ರೂ ನೀವು ಯೋಚನೆ ಮಾಡ್ತಾರಂತ ಅಂದ್ರೆ ಅವನು ಎಲ್ಲಿಯೂ ಹೋಗಿರಂಗಿಲ್ಲ. ಅವನು ಅಲ್ಲಿ ಎಲ್ಲಾರ ಇಲ್ಲಿ ಎಲ್ಲಾರ ಇರ್ತಾನ, ಯಾವ್ದಾರ ಫ್ರೆಂಡ್ಸ್ ಮನೆಯಾಗದು ಇರ್ತಾನ. ಯಾವ ಫ್ರೆಂಡ್ಸ್ ಮನೆ ಅದಾನಂತ ನೋಡ್ಬೇಕು. ಇಲ್ಲಲ್ಲಿ ಎಲ್ಲ ದೋಸ್ತರನ್ನು ಕೇಳಿನಿ, ಎಲ್ಲೂ ಇಲ್ಲಂತ. ಎಲ್ಲಿ ಹೋಗ್ಯಾನೋ ಏನೋ ನನ್ನ ಮಗ. ಆದರೂ ಯಾಕೋ ಸಂಕಟ ಆಗತೈತಿ. ಊಟ ಸದೇ ಕೊಡಲಿಲ್ಲ ನಿಮ್ಮಪ್ಪ, ಹಂಗೆ ಕಳಿಸಿಬಿಟ್ಟ ಹುಡುಗನ. ಏನು ಮಾಡ್ಬೇಕಂತ ತಿಳಿಸಂಗಾಗೈತಿ ಅವ್ವ, ತಿಳಿಸಂಗಾಗೈತಿ. ಏನು ಮಾಡಲಿವ್ವ ನಾನು? ಸುಂದ್ರಿ, ಏನಾದ್ರ ಮಾಡ, ನನ್ನ ಮಗ ಬರ್ಬೇಕು ಮನೆಗೆ, ಏನಾರ ಮಾಡ. ಅಯ್ಯೋ ಚಿಕ್ಕಮ್ಮ, ನೀವು ಇಷ್ಟೊಂದು ತಿಳ್ಕೊಳತ್ತಾರಂದ್ರೆ ಯಾಕೋ ನಿಮ್ಗೆ ಮನಸ್ಸಿಗೆ ಅನ್ಸಿರ್ಬೇಕು. ಅವ್ನಿಗೆ ಏನಾರ ಆಗೈತೆ ಅಂತ ಅನ್ಸಕತ್ತ ನಿಮ್ಗೆ, ಅಥವಾ ಬೇರೆ ಏನಾದರೂ ಅನ್ಸಕತ್ತದ? ಅವಂಗೆ ಏನೋ ಆಗೈತೆ ಅನ್ನೋರಂಗೆ ಅನ್ಸಕತ್ತ ನನಗೆ. ಏನಾರ ಮಾಡಲಿ, ಇಬ್ಬರು ಕೂಡ ಒಂದಿಟ ಅಲ್ಲಿ ಹುಡುಕ್ಯಾಡ್ಕೆ ಆಮೇಲೆ ಅತ್ತ ಹೋಗಂತೆ. ನನ್ನ ಜೊತೆ ಬರ್ತೀಯನ? ಸರಿ ಚಿಕ್ಕಮ್ಮ. ಇವಾಗ ಎಲ್ಲಿ ಹೋಗೋಣ ಚಿಕ್ಕಮ್ಮ? ಇಲ್ಲಿಗೆ ಕರ್ಕೊಂಡು ಬಂದ್ರಿ? ನೋಡೋಣ, ನಾನು ಈ ಕಡೆಯಿಂದ ಹೋಗ್ಕನು, ನೀನು ಈ ಕಡೆಯಿಂದ ಬಾ. ಸ್ವಲ್ಪ ನೋಡಿ ಎಲ್ಲಾರ. ಹಾಂ, ಯಾರನ್ನಾದರೂ ಕೇಳು. ನಿನ್ನ ಕಡೆ ಫೋನ್ ಐತಲ್ಲ, ಅವ್ನ ಫೋಟೋ ಗೀಟ ಇದ್ರೆ ತೋರಿಸು, ಸರಿನಾ? ಸರಿ ಚಿಕ್ಕಮ್ಮ. ಚಿಕ್ಕಮ್ಮ, ಅಮ್ಮಗೆ ಹೋಗ್ಯಾನಂತ ಕೆಲಸ ಯಾಕೆ ಇಷ್ಟೊಂದು ಹುಡ್ಕಾಡಕತ್ತಾಳು? ಅವ್ನಿಗೆ ಏನಾದರೂ ಆಗೈತೆ ಅಂತ ಅನ್ಸಕತ್ತಾನು. ಅವ್ನಿಗೇನಾಗಕತ್ತಿ? ಅಪ್ಪ ಬೈದು ಕಳಿಸಿದಾನೋ, ಹೊರಗೆ ಹೋಗಿದಾನೋ, ಮನೆ ಬಿಟ್ಟ ಅಷ್ಟೇ. ಅದನ್ನು ಬಿಟ್ಟರೆ ಚಿಕ್ಕಮ್ಮ ಯಾಕೆ ಇಷ್ಟೊಂದು ಯೋಚನೆ ಮಾಡಕತ್ತಾಳು? ನನಗಂತೂ ಒಂದು ತಿಳಿದಂಗಾಗೈತಿ. ಯವ್ವ, ಏನಾರ ಇದ್ರು ಕೊಡುವ, ಹೊಟ್ಟೆ ಭಾಳ ಹಸ್ತದ. ಇವನೇ ಏನೋ ಕೊಟ್ಟಾರ ಅವ್ರು. ಇವನು ಹೆಂಗೆ ತಿನ್ಬೇಕಂತೂ ನನಗೆ ಗೊತ್ತಿಲ್ಲ. ಇವು ಏನಂತಾರ, ಗುಣಪಂಗ್ಲ ಏನೋ ಪಡ್ಡ ಅಂತಾರಲ್ಲ, ಅವನು ಕೊಟ್ಟಾರ. ಹಾರ ನಾರಾಕತ್ತ ಇವ, ಹೊಲಸು ನಾರು ಅವನ ಹಂಗೆ ಕೊಟ್ಟಾರ ತಿನ್ನಾಕ. ಕೋಡನ್ ಗುಡ್ದ ಇಂಥ ಕೊಟ್ರೆ ಹೆಂಗೆ ತಿನ್ಬೇಕವ? ನೀನೇ ಯೋಚನೆ ಮಾಡು. ಆ ಮನೆ ಆತ ಹಳಸಿದ್ ಕೊಟ್ಟಾನ, ಇದನ್ನ ಯಾರ ತಿನ್ನಕ್ಕಾಗಿತ್ತೇನು? ನೀನೇ ಹೇಳು. ಅಯ್ಯೋ ಹೌದಾ ಅಜ್ಜ, ಅಂಥದ್ದು ಕೊಟ್ಟಿದ್ದಾರ? ಅಯ್ಯೋ ಸರಿ, ನನ್ನ ಹತ್ರ ದುಡ್ಡು ಐತಿ, ದುಡ್ಡು ಕೊಡ್ತೀನಿ. ಅದನ್ನು ತೊಗೊಂಡು ಹೋಗಿ ನೀವು ನಿಮ್ಗೇನು ಬೇಕು ಅದನ್ನ ಊಟ ಮಾಡಿ ಅಜ್ಜ, ಸರಿನಾ? ನಿನಗೆ ಪುಣ್ಯ ಬರಲಿವ್ವ, ನಿನಗೆ ಆ ದೇವರು ಒಳ್ಳೇದು ಮಾಡಲಿ. ಎಲ್ಲ ಇಂಥವ್ರಿಗೆ ಒಳ್ಳೇದಾಗಬೇಕು ನೋಡು. ಹಿಂಗೆ ಹಳಸಿದ್ ಪಳಸಿದ್ ಕೊಟ್ರೆ ತಿನ್ನವ್ರು ಹೆಂಗೆ ತಿನ್ಬೇಕು? ತಾವ ತಿಂತಾರನ? ಹಳಸಿದ್ರೆ ಅದನ್ನ ಬಿಸಾಕ್ಬೇಕು. ನಾಯಿ ನರಿಗೆ ಆರ ಮನುಷ್ಯರಿಗೆ ತಿನ್ನಾಕ ಕೊಡ್ತಾರಂದ್ರೆ ಅವ್ರಿಗೆ ಎಂಥ ಕೆಟ್ಟ ಮನಸ್ಸಿರ್ಬೇಕು. ನೀನೇ ಯೋಚನೆ ಮಾಡಿ ನೋಡುನು. ಅಯ್ಯೋ ಅಜ್ಜ, ಅವ್ರು ಅದನ್ನು ನೋಡಿದಾರೋ ಇಲ್ಲೋ, ಹಂಗೆ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ತಾ ತಪ್ಪು ಮಾತಾಡಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ಅವ್ರು ಏನಾದರೂ ನೋಡಿ ಕೊಟ್ಟಿದ್ರೆ, ಆದರೂ ಅವರು ನಿನ್ಗೆ ಬಟ್ಟಲೆ ಸಮೇತ ಕೊಟ್ಟಾರಂದ್ರೆ ಅವ್ರು ಅದನ್ನು ನೋಡೇ ಇಲ್ಲ. ಅಕಸ್ಮಾತ್ ಅವ್ರು ನಿನಗೆ ತಂದು ಏನಾದರೂ ಹಾಕಿದ್ರೆ ಅವ್ರು ಅದನ್ನು ನೋಡಿ ಕೊಟ್ಟಿದ್ದಾರ ಅಂತ ಅರ್ಥ. ಈಗ ಅವ್ರು ಹಂಗೆ ಕೊಟ್ಟಿದ್ದಾರಂತ ಅರ್ಥ. ನೀ ಏನೂ ಯೋಚನೆ ಮಾಡಬೇಡ, ಅದನ್ನು ಅಲ್ಲಿಡು. ನಾನು ನಿನ್ಗೆ ರೊಕ್ಕ ಕೊಡ್ತೀನಿ, ನಿನ್ಗೆ ಏನು ಬೇಕು ಅದನ್ನು ತೊಗೊಂಡು ಹೊರತುಂಬ ತಿನ್ನು. ನಾನು ಮನೆಯಾಗಿದ್ದಿದ್ರೆ ತಂದು ಕೊಡ್ತಿದ್ನಿ. ಆದ್ರೆ ಇದು ನಮ್ಮ ಚಿಕ್ಕಮ್ಮನ ಮನೆ, ಅಂದ್ರೆ ನನ್ನ ಮಲ್ತಾಯಿ ಮನೆ. ಇಲ್ಲಿ ಏನೋ ನಾವು ಇದನ್ನು ಮಾಡಿದ್ರು ಅವ್ರಿಗೆಲ್ಲ ಹೇಳಬೇಕು. ನಾನು ಮತ್ತೆ ಏನಾರ ಕೊಟ್ಟಿದ್ದು ಮಾಡಿದ್ರು ಅಂದ್ರೆ ನನ್ನ ಜೊತೆ ಜಗಳ ಆಡ್ತಾಳೆ. ಆಕೆ ನನಗೆ ಸೀರೆಯಾಗ ತಿನ್ನಕ್ಕೆ ಕೊಟ್ಟಿಲ್ಲ. ಈಗ ನಾನು ಮದುವೆ ಆದಮೇಲೆ ಆರಾಮದಾನ. ಅಜ್ಜ, ನೀನು ಅಲ್ಲೇ ಇಲ್ಲಿ ಅಡ್ಡಾಡಿರ್ತಿಯಲ್ಲ, ನಿಂಗೆ ಒಬ್ರು ಫೋಟೋ ತೋರಿಸ್ತೇನೆ. ಅವ್ರು ನೋಡಿದೇನ ಅಂತ ಕೆಲಸ ನನಗೆ ಹೇಳ್ತೇನೆ. ಹೌದಾ? ತೋರ್ಸವ, ಗೊತ್ತಿದ್ರೆ ಹೇಳ್ತಾನು. ನಾನು ಅಲ್ಲೇ ಇಲ್ಲೇ ಭಿಕ್ಷೆ ಬಿಡಕ್ಕೆ ಹೋದಾಗ ಎಲ್ಲಾರ ನೋಡಿದ್ರೆ ಗೊತ್ತಿದ್ರೆ ನಿನಗೆ ಹೇಳ್ತಾನು. ಸರಿ ಅಜ್ಜ. ಇಲ್ಲಿದ್ದಾನೆ ನೋಡಜ್ಜ, ಇವನು ನೋಡಿದ್ಯಾ ಎಲ್ಲಾರ? ಇವನು ಯಾಕೋ ಕಾಣಿಸತ್ತಿಲ್ಲ ಪಾಪ. ಸರಿಯಾಗಿ ಊಟನ ಮಾಡಿಲ್ಲ, ನಮ್ಮಪ್ಪ ಬೈದ ಕಳಿಸ್ಬಿಟ್ಟಾನ. ಎಲ್ಲಿ ಹೋಗ್ಯಾನಂತ ಗೊತ್ತಿಲ್ಲ. ನಮ್ಮವ್ವ ನಾನು ಹುಡುಕಾಡಕತ್ಬಿಟ್ಟು ಅವನು ಒಂದು ವಾರ ಆತ ಮನೆ ಬಿಟ್ಟು ಹೋಗಿ. ಆದ್ರೆ ಮೊನ್ನೆ ಬಂದ್ರೆ ಊಟ ಹೊಟ್ಟೆ ಸತಿ ಅಂತಂದೆ ಊಟ ಮಾಡಕತ್ರ ಅಪ್ಪ ಸಿಟ್ನಾಗ ಮಾಡಿರೋ ತಪ್ಪಿಗೆ ಬೈದು ಕಳಿಸ್ಬಿಟ್ಟಾನ. ಆದರೆ ಈಗ
ಚಿಕ್ಕಮ್ಮಗ ಸಮಾಧಾನ ಆಗತ್ತ. ಅವಂಗ ಏನಾಗೈತೆ ಏನಾಗೈತೆ ಅಂತ ಎಲ್ಲ ಕಡೆ ಹುಡ್ಕ್ಯಾಡೋಣ ಅಂತ ಅಂದ್ಲು. ಅದಕ್ಕಾಗಿ ಹುಡ್ಕಾಡ್ಕಂತ ಬಂದವು. ನೀವೇನಾರ ನೋಡಿರಿ ಅಜ್ಜ ಇವ್ರನ್ನ? ಎಲ್ಲಾರ ನೋಡಿದ್ರ ಹೇಳಿ ಅಜ್ಜ. ಎಲ್ಲೋ ನೋಡಿದಂಗ ಐತಲ್ಲ. ಎಲ್ಲಿ ಎಲ್ಲಿ ನೋಡೀನಿ? ಹಾ, ಹುಡುಗಿ ನೋಡೇನವ ಇವನ್ನ. ನಾನು ಅಲ್ಲೇ ಒಂದು ಗುಡಿ ಹತ್ರ ಭಿಕ್ಷೆ ಬೀಳ್ತಿರ್ತಾನ. ಅಲ್ಲಿ ಗುಡಿಯಾಗ ಮಧ್ಯಾಹ್ನ ಟೈಮ್ದಾಗ ಪ್ರಸಾದ ಹಾಕ್ತಾರೆ. ಆದ್ರೆ ಯಾಕೆ ಇವತ್ತಿರಲಿಲ್ಲ, ಅದಕ್ಕಾಗಿ ಈ ಕಡೆ ಭಿಕ್ಷೆ ಬೇಡಣ ಅಂತ ಬಂದಿದ್ನಿ. ಅಲ್ಲಿ ಅವತ್ತು ನಾನು ಒಂದು ಗಿಡದ ಕೆಳಗೆ ಒಂದು ಸಣ್ಣದು ಮಂಚ ಹಾಕೊಂಡ ಮಕ್ಕೊಂಡಿರ್ತಾನೆ. ಅವತ್ತು ಅವನು ಅಲ್ಲಿ ಬಂದ ಮಂಚದ ಮೇಲೆ ಮಕ್ಕೊಂಡಿದ್ದ. ಯಾರಪ್ಪ ನೀನು? ನಾನು ಮಕ್ಕೋ ಜಗದಾಗ ನೀನು ಮಕ್ಕೊಂಡಿಲ್ಲ, ನೀನು ಯಾಕೆ ಬಂದ ನನ್ನ ಜಗದಾಗ ಮಕ್ಕೊಂಡಿ ಅಂತ ಬೈದ್ನಿ. ಅದಕ್ಕೆ ಇಲ್ಲಜ್ಜ, ಸುಸ್ತು ಭಾಳ ಆಗಿತ್ತು, ಹೊಟ್ಟೆ ಹಸ್ತತಿ, ತಲೆ ತಿರ್ಗದಿತ್ತು, ಅದಕ್ಕೆ ನೋಡಿ ಇಲ್ಲೇ ಮಕ್ಕೋನಿ, ಹೊಕ್ಕನಜ್ಜ ಅಂತ ಅಂದ. ಅದಕ್ಕೆ ಆತಪ್ಪ, ಅಲ್ಲಿ ಗುಡಿಯಾಗ ಪ್ರಸಾದ ಐತಿ, ಉಣ್ಣೋಗು ಅಂತ ಅನ್ನಿ. ಹ್ಞೂ ಅಂತಂದ. ಆದ್ರೆ ಅಷ್ಟ್ರಾಗ ಯಾರೋ ಒಂದಿಬ್ರು ಬಂದರು. ಬಂದು ಕಾಸ ಅವನ್ನ ಬೈದರು. ರೊಕ್ಕ ಕೊಡು, ಅದು ಕೊಡು, ಇದು ಕೊಡು ಅಂತೇಳಿ ಹಂಗ ಬೈಯತ್ರಿ. ಯಾಕಪ್ಪ ಹಿಂಗೆ ಮಾಡ್ತಾರೆ? ಮುದ್ಕ ನೀನು ಭಿಕ್ಷೆ ಬಿಡ್ತಿದ್ದಿ, ಭಿಕ್ಷೆ ಬಿಡ್ಕೊಂಡು ನಾಯಿ ಹಂಗೆ ಬಿದ್ದಿರೋಗು, ಅದನ್ನು ಬಿಟ್ಟ ಇಲ್ಲಿ ನಮ್ಮನ್ನ ಕೇಳಕ್ಕೆ ಬರ್ತಿದ್ಯಾ ಅಂತಂದ್ರು. ಅದಕ್ಕೆ ಹ್ಞೂ ಆಯ್ತಂತೆ ಕೆಲಸ. ನಾನು ಸುಮ್ಮನೆ ಆದ್ನಿ. ಆದ್ರೆ ಒಬ್ಬ ದೊಡ್ಡ ಸಾಂಟಿಗ ಇದ್ದ ಅವ್ರ ಜೊತೆ. ಅವನು ನಿಮ್ಮ ಈ ಹುಡುಗನ ಸಿಕ್ಕಂಗ ಹೊಡೆದು ಎಳ್ಕೊಂಡು ಹೋದ್ರು. ಎಲ್ಲಿ ಎಳ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ. ಗಾಡಿಯಾಗ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಹಾಂ, ಏನು ಹೇಳ್ತಾ ಇದೀಯ ಅಜ್ಜ ನೀನು? ಇವನ್ನ ಯಾರೋ ಕರ್ಕೊಂಡು ಹೋದ್ರ? ಅಯ್ಯೋ ದೇವ್ರೆ, ಏನು ಮಾಡೋದು ಇವಾಗ? ಚಿಕ್ಕಮ್ಮ, ಚಿಕ್ಕಮ್ಮ. ಅಯ್ಯೋ ಸುಂದ್ರಿ, ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲಿ ಹೋದೋ ಏನೋ ನನ್ನ ಮಗ ಎಲ್ಲಿ ಹೋಗ್ಯಾನೋ? ನನಗಂತೂ ಒಂದು ಗೊತ್ತಾಗ್ದಂಗೆ ಆಗೈತಿ. ಈ ಭಿಕ್ಷುಕನ ಜೊತೆ ಏನು ಮಾತಾಡ್ಕೊಂತ ನಿಂತೀನಿ ನೀನು? ಹಾಂ, ನನ್ನ ಮಗನ ಹುಡುಕ್ಯಾಡಂದ್ರ ಇನ್ನ ಮಠ ಇಲ್ಲೇ ನಿಂತಿದಿ. ನಿನಗೆ ತಮ್ಮನ ಬಗ್ಗೆ ಒಂದು ಏಡಾರ ಕಾಳಜಿ ಅನ್ನೋದೈತಿ ಏನು? ಅಯ್ಯೋ ಚಿಕ್ಕಮ್ಮ, ಬನ್ನಿ ಇಲ್ಲಿ. ಅಜ್ಜ ಅಮ್ಮಗನ್ನ ನೋಡಿದಾನಂತ. ಅದಕ್ಕೆ ಫೋಟೋ ತೋರಿಸಿನಿ. ಫೋಟೋದಾಗ ನೋಡಿ ಅಜ್ಜ ಹೇಳಿದ ಅಮ್ಮಗನ್ನ ನಾನು ನೋಡಿದಾನಂತೇಳಿ. ಆದ್ರೆ ನೀ ನೋಡಿದ್ರ ಬಾ ಇಲ್ಲಿ. ಹಾಂ, ನನ್ನ ಮಗನ ನೋಡಿನಪ್ಪ ನೀನು? ಎಲ್ಲಿ ನೋಡಿ ಹೇಳು, ನಿನಗೆ ಎಷ್ಟು ಬೇಕಷ್ಟ ಈಗ ಹೋಳಿಗೆ ಊಟ ಮಾಡಿ ಹಾಕಿಸ್ತಾನೆ. ಆದ್ರೆ ನನ್ನ ಮಗ ಎಲ್ಲಿದಾನು? ನೀವು ನೋಡಿದಿಲ್ಲ? ಅವನ್ಲೆ ಕರ್ಕೊಂಡು ಹೋಗಪ್ಪ, ನನ್ನ ಕರ್ಕೊಂಡು ಹೋಗ. ಅದು ಹೇಳದ್ನಲ್ವ ನಿನ್ನ ಮಗನ, ಅವನ ಯಾರು ಹೇಳ್ಕೊಂಡು ಹೋದ್ರು. ಸಿಕ್ಕಂಗ ಹೊಡೆದ್ ಬಿಟ್ರು. ಪಾಪ ಮೂತಿ ಮುಖ ಎಲ್ಲ ಕುಯ್ತ್ಯಾರ. ಏನೋ ರೊಕ್ಕ ಕೊಡ್ಬೇಕಂತ 2 ಲಕ್ಷ ರೂಪಾಯಿ. ಅದಕ್ಕೆ ಶಿಸ್ತ ಹೊಡೆಯಾಕತ್ತಿದ್ರು. ನಾನು ಬಿಡ್ಸಾಕ್ ಹೋದ್ರೆ ನನಗೆ ಕೊಡಪ್ಪ 2 ಲಕ್ಷ ರೂಪಾಯಿ ಕೊಡು, ಹಂಗೆ ಬಿಡಿಸು ಅಂತಂದ್ರು. ನಾನು ಭಿಕ್ಷೆ ಬಿಡ್ಕೊಂತೀನಿ. ನಾನು ಕಡೆ ರೊಕ್ಕ ಇದ್ದಿದ್ರೆ ನಾನು ಹಿಂಗೆ ಇರ್ತಿದ್ನಪ್ಪ ಅಂತ ಅಂತಾನೆ ಅವಂಗ. ನನ್ನ ಮಗನ ಹೊಡೆಯಕತ್ತಿದ್ರ? ಅದಕ್ಕೆ ನನಗಿಟ್ಟ ಸಂಕಟ ಆಗತ್ತತಿ. ಅಯ್ಯೋ ಸುಂದ್ರಿ, ನನ್ನ ಮಗ ಎಲ್ಲಿ ಅದಾನ? ಹೆಂಗೆ ಹುಡುಕ್ಲಿ ನಾನೀಗ? ಅಯ್ಯೋ ದೇವ್ರ, ನಮಗ ಯಾಕಪ್ಪ ಇಂಥ ಪರಿಸ್ಥಿತಿ ತರಾಕತ್ತಿದಿ? ಆದರೂ ಅದು ಅಂಟಿಗೆ ಭಾರಿ ಇದ್ದೇವ್ವ. ಹೆಂಗಿದ್ದು ಗೊತ್ತೇನು? ಇಷ್ಟು ಹತ್ರ, ಇಷ್ಟು ದಪ್ಪ, ಕೈ ಇಷ್ಟು ದಪ್ಪ. ಅವಂಗ ಹಂಗೆ ಬರಂಗಿಲ್ಲ, ಏನು ಹಂಗೇನು ಹಾಕೊಂಡಿಲ್ಲ ಅವನ. ಹಂಗ ಇದ್ದ. ಪ್ಯಾಂಟ್ ಒಂದು ಹಾಕೊಂಡಿದ್ದ. ಮಾಲ ಏನು ಹಂಗೇನು ಹಾಕೊಂಡಿರ್ಕಿಲ್ಲ, ಹಂಗಿದ್ದು ನೋಡೋನು. ಅಂತಂದ್ರಾಗ ನಿನ್ ತಮ್ಮ ಹೋಗಿ ಅವ್ನ ಕೈಯಾಗ ಸಿಕ್ಕಾಕೊಂಡ್ ಬಿಟ್ಟಾನ. ಅವ್ನು ಸುಮ್ಮನೆ ಬಿಡ್ತಾನೆ. ಮತ್ತು ಸುಮ್ಮನೆ ಏನು ಮಾಡ್ಯಾನೋ ಏನೋ ನಿಮ್ಮ ತಮಗೆ. ಹೋ, ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗನ ಹೊಡೆದು ಹೇಳ್ಕೊಂಡು ಹೋದ್ರ ದಾಂಡಿಗನ. ನನ್ನ ಮಗ 2 ಲಕ್ಷ ರೂಪಾಯಿ ಕೊಡ್ಬೇಕಾ? ಅಯ್ಯೋ ಶಿವನ, 2 ಲಕ್ಷ ರೂಪಾಯಿ ಎಲ್ಲಿಂದ ಕೊಡುನು? ಸುಂದ್ರಿ, ಏನಾರ ಮಾಡ, ನನ್ನ ಮಗನ ಬಿಡ್ಸ್ಕೊಂಬರೋನು, ನಡೀರ ಹೋಗುನು. ನನ್ನ ಮಗ ಎಲ್ಲಿದಾನ ಹುಡ್ಕೊಂಡು ನಡೀರ. ಅಲ್ಲವ ತಾಯಿ, ಅವ್ರು ಕರ್ಕೊಂಡು ಹೋಗಿ ನಿನ್ನೆ ಕರ್ಕೊಂಡು ಹೋಗಿದಾರ. ಅವ್ರು ಎಲ್ಲಿ ಕರ್ಕೊಂಡು ಹೋಗಿದಾರ? ಗಾಡಿ ಹಾಕಿ ಕರ್ಕೊಂಡು ಹೋಗಿದಾರ. ಯಾವ ಊರು ಕರ್ಕೊಂಡು ಹೋಗಿ ಕೂಡ ಹಾಕ್ಯಾರೋ, ಎಲ್ಲಿ ಕರ್ಕೊಂಡು ಕೂಡ ಹಾಕ್ಯಾರೋ ಏನೋ ನಿನ್ನ ಮಗನ. ನೀನು ಎಲ್ಲಂತ ಹೋಗಿ ಹುಡುಕ್ತಿದಿ? ಹಾಂ, ಎಲ್ಲಂತ ಹೋಗಿ ಹುಡುಕ್ತಿದಿ? ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು. ಕಂಪ್ಲೇಂಟ್ ಕೊಟ್ರೆ ಅವ್ರ ಹುಡುಕಿ ಕೊಡ್ತಾರ. ನಾನಿನ್ನ ಬರ್ತಾನವ. ನಾನು ಇನ್ನೊಂದು ಮನೆಗೆ ಭಿಕ್ಷೆ ಬಿಡಕ್ಕೆ ಹೋಗ್ಬೇಕು. ಸರಿ ಅಜ್ಜ, ನೀ ಎಷ್ಟು ಹೇಳಿದಲ್ಲ ನಮಗಷ್ಟೇ ಸಾಕು. ನಿನ್ನಿಂದ ಭಾಳ ಉಪಕಾರ ಆಯ್ತು. ತಗೋ ಅಜ್ಜ ರೊಕ್ಕ. ಏನು ಮಾಡೋದು ಸುಟ್ರಿ? ನನ್ನ ಮಗನ ಎಲ್ಲಿ ಹುಡುಕ್ಲಿ ಯವ್ವ? ನಾನು ಎಲ್ಲಿ ಹುಡುಕ್ಲಿ? 2 ಲಕ್ಷ ರೂಪಾಯಿ ನನ್ನ ಮಗ ಏನು ಮಾಡ್ಯಾನು? ಅವ್ರ ಅತ್ತೆ ಕಿಸ್ಕೊಂಡ 2 ಲಕ್ಷ ರೂಪಾಯಿದು ಏನು ಮಾಡ್ಯಾನ ಯವ್ವ? ಸುಂದ್ರಿ, ನೀನ ಈಗ ನನಗೆ ದಾರಿ ತೋರಿಸ್ಬೇಕ. ಸುಂದ್ರಿ, ನೀನೇ ದಾರಿ ತೋರಿಸ್ಬೇಕ. ನೀನಿಲ್ಲ ಅಂದ್ರೆ ನಿಮ್ಮ ಅಪ್ಪ ಬರಂಗಿಲ್ಲವ. ಅಲ್ಲೇ ಸಾಯಿಲ್ ಬಿಡಂತಾನ. ನೀನು ಹೋಗಬೇಡ ಊರಿಗೆ. ನಿಂತವ್ರು ಗಂಡ ಮನೆಗೆ ಹೋಗಬೇಡ. ಇಲ್ಲೇ ಇರ. ಇವತ್ತೊಂದು ದಿನ ನನ್ನ ಮಗನ ಹುಡ್ಕೊಂಡು ನಡಿಯ. ನೀನಾರ ನನ್ನ ಜೊತೆಗೆ ಬಾರ. ನನ್ನ ಜೊತೆಗೆ ಯಾರೂ ಇಲ್ಲ. ನೋಡಿ ಚಿಕ್ಕಮ್ಮ, ಇಂಥ ಟೈಮ್ನಾಗ ನಾನೇ ನಿಮ್ಮನ್ನ ಬಿಟ್ಟು ಹೋಗಲ್ಲ. ನಾನು ನಿಮ್ಮ ಜೊತೆಗೆ ಇರ್ತೀನಿ. ನಾವು ಅಮ್ಮಗನ್ನ ಹುಡ್ಕೊನು. ಅಮ್ಮಗೆ ಎಲ್ಲಿದ್ದಾನಂತ ನಮ್ಗೆ ಗೊತ್ತಾಗಬೇಕು. ಅವನು 2 ಲಕ್ಷ ರೂಪಾಯಿ ಏನು ಮಾಡಿದಾನು ಸಾಲ ಮಾಡಿ? ಯಾಕೆ ಈ ರೀತಿ ಎಲ್ಲ ಮಾಡ್ದ? ಅವನು ಜೂಜ್ ಆಡೋದಕ್ಕನ ಇಷ್ಟೆಲ್ಲ ಆಗಿದೆ ಅಂತ ಅನಿಸ್ತತಿ. ಅವನು ಅದನ್ನು ಆಡ್ತಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆರಾಮಾಗಿ ನೆಮ್ಮದಿಯಾಗಿರ್ತಿದ್ದ. ಈಗ ಇನ್ನೊಬ್ಬರ ಕಡೆಯಿಂದ ಒದೆ ತಿನ್ಕೊಂತ ಈ ರೀತಿ ಯಾಕೆ ಬೇಕಾಗಿತ್ತು? ಸರಿ ಚಿಕ್ಕಮ್ಮ, ನಡೀರಿ ಹುಡ್ಕೋಣ. ಆದರೆ ಅಪ್ಪಗೆ ಏನಂತ ಹೇಳೋದು? ನಿಮ್ಮ ಅಪ್ಪಂದು ಆಮೇಲೆ ಯೋಚನೆ ಮಾಡೋನು. ಈಗ ಮೊದಲೇ ನನ್ನ ಮಗನ ಹುಡ್ಕೊಂಡು ನಡಿಯವ್ವ, ನಡಿ.